ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಬಾಂಗ್ಲಾ ಮಧ್ಯೆ ಉದ್ವಿಗ್ನತೆ ಹೆಚ್ಚಾಗ್ತಿರೋ ನಡುವೆ ಗಡಿಯಲ್ಲಿ ಭೀಕರ ಮಾರಾಮಾರಿಯಾಗಿದೆ. ಗಡಿಯಲ್ಲಿ ಎರಡು ರಾಷ್ಟ್ರಗಳ ರೈತರು ಮಾವಿನ ಮರದ ವಿಚಾರವಾಗಿ ಹೊಡೆದಾಡಿಕೊಂಡಿದ್ದಾರೆ. ಕಲ್ಲು ತೂರಾಟ ಆಗಿದೆ, ಭಾರೀ ಘರ್ಷಣೆಯಾಗಿದೆ. 3 ರೈತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಏನಾಯ್ತು? ಪಶ್ಚಿಮ ಬಂಗಾಳದ ಮಾಲ್ಡಾ ಬಳಿಯ ಸುಖದೇವ್ಪುರ ಏರಿಯಾದಲ್ಲಿ ತಾವು ಬೆಳೆದ ಬೆಳೆಯನ್ನ ನೆರೆಯ ಬಾಂಗ್ಲಾ ರೈತರು ಕದಿತಾ ಇದ್ದಾರೆ ಅಂತ ಭಾರತದ ರೈತರು ಆರೋಪ ಮಾಡ್ತಾ ಇದ್ರು. ಅತ್ತ ಬಾಂಗ್ಲಾ ರೈತರು ಕೂಡ ತಾವು ಬೆಳೆದ ಮಾವಿನ ಮರಗಳನ್ನ ಗಡಿ ದಾಟಿ ಬಂದು ಭಾರತದ ರೈತರು ಕಡ್ಕೊಂಡು ಹೋಗ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರು. ಹೀಗಾಗಿ ಸುಖದೇವ್ಪುರ್ನ BSFನ 119 ಬಾರ್ಡರ್ ಔಟ್ಪೋಸ್ಟ್ ಬಳಿ ಆರೋಪ ಪ್ರತ್ಯಾರೋಪ ಜಾಸ್ತಿಯಾಗಿ ಹೊಡೆದಾಟ ಆಗಿದೆ. ಪರಸ್ಪರ ಕಲ್ಲು ತೂರಾಟ ಮಾಡ್ಕೊಂಡಿದ್ದಾರೆ. ಉದ್ವಿಗ್ನತೆ ಜಾಸ್ತಿ ಆಗ್ತಿದ್ದಂತೆ ಸ್ಥಳಕ್ಕೆ BSF ಮತ್ತು ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ್ BGB ಸಿಬ್ಬಂದಿ ಆಗಮಿಸಿ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೆಲ ಗಂಟೆಗಳ ಕಾಲ 50 ರಿಂದ 75 ಮೀಟರ್ಗಳಷ್ಟು ಅಂತಾರಾಷ್ಟ್ರೀಯ ಗಡಿ ಒಳಗೆ ಬಾಂಗ್ಲಾ ಪ್ರಜೆಗಳು ಇದ್ರು ಅಂತ ಗೊತ್ತಾಗಿದೆ. ಏನು, ನಾವು ನಮ್ಮ ಗದ್ದೆಗಳಲ್ಲಿ ಕೆಲಸ ಮಾಡ್ತಿರುವಾಗ ಬಾಂಗ್ಲಾ ರೈತರು ನಮ್ಮ ಬೆಳೆಯನ್ನ ಕದ್ದಿರೋದನ್ನ ನಾವು ನೋಡಿದ್ವಿ. ಆದರೆ ಅದರ ಬಗ್ಗೆ ಕೇಳೋಕೆ ಹೋದಾಗ ಅವರು ಕೂಡ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡಿ ನಮ್ಮ ಮೇಲೆ ಎರಗಿ ಬಂದ್ರು ಅಂತ ಪಶ್ಚಿಮ ಬಂಗಾಳದ ರೈತರೊಬ್ರು ಹೇಳಿದ್ದಾರೆ. ಅತ್ತ ಬಾಂಗ್ಲಾ ರೈತರು ಕೂಡ ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 0 ಲೈನ್ ಹತ್ರ ಅಂದ್ರೆ ಗಡಿಯಲ್ಲಿ ನಮ್ಮ ನೆಲದಲ್ಲಿ ಬೆಳೆದಿದ್ದ ಗೋಧಿ ಬೆಳೆಯನ್ನ ಕಟಾವು ಮಾಡೋಕೆ ಹೋದಾಗ ಈ ಘಟನೆಯಾಯಿತು. ಆದರೆ ಭಾರತದ ರೈತರೇ ಗಡಿ ದಾಟಿ ಬಂದು ನಾವು ಬೆಳೆದಿದ್ದ ಅನೇಕ ಮಾವಿನ ಮರಗಳನ್ನ ಕಡ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿರೋ BSF ಡೆಪ್ಯೂಟಿ ಕಮಾಂಡೆಂಟ್ ರಾಕೇಶ್ ಸಿಂಗ್, ಸದ್ಯ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ. ಗಡಿಯಲ್ಲಿ ಏನಾದರೂ ಇಂಥ ಸಮಸ್ಯೆಗಳು ಕಂಡು ಬಂದರೆ ಕಾನೂನು ಕೈಗೆತ್ತಿಕೊಳ್ಳೋ ಬದಲು BSFಗೆ ತಿಳಿಸಿ ಅಂತ ಭಾರತೀಯ ರೈತರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಗಡಿಯಲ್ಲಿ ಶಾಂತಿ ಸ್ಥಾಪನೆಗಾಗಿ ಹೆಚ್ಚಿನ BSF ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಸ್ಥಳೀಯ ಗ್ರಾಮಗಳ ಮುಖ್ಯಸ್ಥರನ್ನ ಭದ್ರತಾ ಸಿಬ್ಬಂದಿ ಮೀಟ್ ಮಾಡಿ ಇಂಥ ಸಮಸ್ಯೆಗಳನ್ನ ತಡೆಯೋ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಆದರೆ ಈ ಘಟನೆಯಲ್ಲಿ 3 ಬಾಂಗ್ಲಾದೇಶಿಯರು ಗಾಯಗೊಂಡಿದ್ದಾರೆ ಅಂತ ಬಾಂಗ್ಲಾ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಂದಹಾಗೆ ಇತ್ತೀಚೆಗೆ ಸುಖದೇವ್ಪುರ ಗಡಿಯಲ್ಲಿ ಫೆನ್ಸ್ ಅಳವಡಿಸುವ ವಿಚಾರವಾಗಿ BSF ಹಾಗೂ BGB ನಡುವೆ ಉದ್ವಿಗ್ನತೆ ಹೆಚ್ಚಾಗಿ ಹೈ ಲೆವೆಲ್ ಮೀಟಿಂಗ್ ನಡೆದು ಪರಸ್ಪರ 2 ರಾಷ್ಟ್ರಗಳ ರಾಯಭಾರಿಗಳಿಗೆ ಸಮನ್ಸ್ ಕೊಡೋ ಮಟ್ಟಿಗೂ ಹೋಗಿತ್ತು. ಸೊ ಈಗ ಇದೇ ಪ್ರದೇಶಗಳಲ್ಲಿ ಈ ಘಟನೆಯಾಗಿರೋದು ಭಾರತ ಬಾಂಗ್ಲಾ ಮಧ್ಯೆ ಮತ್ತಷ್ಟು ಉದ್ವಿಗ್ನತೆಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಬಾಂಗ್ಲಾ ಕ್ರಿಕೆಟ್ ತಂಡದ ಖ್ಯಾತ ಆಲ್ರೌಂಡರ್, ಕ್ಯಾಪ್ಟನ್ ಕೂಡ ಆಗಿದ್ದ ಶಕೀಬ್ ಅಲ್ ಹಸನ್ ವಿರುದ್ಧ ಬಾಂಗ್ಲಾ ಕೋರ್ಟ್ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಕೊಡಲಾಗಿತ್ತು. ಆದರೆ ಶಕೀಬ್ ವಿಚಾರಣೆಗೆ ನಿರಾಕರಿಸಿದ್ರು. ಹೀಗಾಗಿ ಅರೆಸ್ಟ್ ಮಾಡೋಕೆ ಸೂಚಿಸಲಾಗಿದೆ. ಶಕೀಬ್ ಹಸೀನಾ ಪಕ್ಷದ ಸಂಸದ ಕೂಡ ಆಗಿದ್ರು. ಈಗ ಯೂನುಸ್ ಆಡಳಿತ ಅವಧಿಯಲ್ಲಿ ಅವರಿಗೆ ಟಾರ್ಚರ್ ಶುರು ಮಾಡಿದ್ದಾರೆ. ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸುವ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. US ಕ್ಯಾಪಿಟಲ್ ವಾಷಿಂಗ್ಟನ್ DCಯಲ್ಲಿ ಈ ಅದ್ದೂರಿ ಕಾರ್ಯಕ್ರಮ ನಡೆಯಲಿದ್ದು ಚುನಾಯಿತ ಉಪಾಧ್ಯಕ್ಷ JD ವಾನ್ಸ್ ಕೂಡ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅದೇ US ಕ್ಯಾಪಿಟಲ್ನಲ್ಲಿರೋ ಪ್ರೆಸಿಡೆಂಟ್ ರೂಮ್ S216ಗೆ ಟ್ರಂಪ್ ಹೋಗ್ತಾರೆ. ಸಂಪ್ರದಾಯದಂತೆ ಅಲ್ಲಿ ಟ್ರಂಪ್ರ ಫೋಟೋ ತೆಗೆಯಲಾಗುತ್ತೆ. ನಂತರ ನ್ಯಾಷನಲ್ ಸ್ಟ್ಯಾಚ್ಯೂರಿ ಹಾಲ್ಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹೋಗ್ತಾರೆ. ಇಲ್ಲಿ ಲಂಚ್ಗೆ ವ್ಯವಸ್ಥೆ ಮಾಡಲಾಗಿರುತ್ತೆ. ಸಂಸತ್ನ ನಾಯಕರು, ಅತಿಥಿಗಳು, ಗಣ್ಯರು ಇದರಲ್ಲಿ ಪಾಲ್ಗೊಳ್ತಾರೆ. ಇದಾದ ನಂತರ ಅಮೆರಿಕ ಸೇನಾ ಪಡೆಗಳಿಂದ ಗೌರವ ವಂದನೆಯನ್ನ ಪಡಿತಾರೆ. ಬಳಿಕ ಕಾರ್ನಲ್ಲಿ ಸೇನೆ ಮತ್ತು ಅಧ್ಯಕ್ಷರ ಪರೇಡ್ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್, ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ, ಅರ್ಜೆಂಟೀನಾ ಅಧ್ಯಕ್ಷ ಹಾವಿಯರ್ ಮೆಲಿ, ಹಂಗರಿ ಪ್ರಧಾನಿ ವಿಕ್ಟರ್ ಆರ್ಬಾನ್, ಜಪಾನ್ ವಿದೇಶಾಂಗ ಸಚಿವ ತಾಕೆಶಿ ಇವಾಯ ಭಾಗಿಯಾಗ್ತಾರೆ. ತಮ್ಮ 2ನೇ ಅವಧಿಯ ಅಧ್ಯಕ್ಷೀಯ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಟ್ರಂಪ್ ಭಾರತ ಸರ್ಕಾರಕ್ಕೆ ಆಹ್ವಾನ ಕೊಟ್ಟಿದ್ರು. ಹಾಗಾಗಿ ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಇತ್ತ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಟ್ರಂಪ್ರ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಸುದ್ದಿ ತೀವ್ರ ಚರ್ಚೆ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಮೀಡಿಯಾಸ್ಲಿ. ಆದರೆ ಟ್ರಂಪ್ ಮೋದಿಗೆ ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಈ ಕ್ಷಣದವರೆಗೂ ಕೂಡ ಇಲ್ಲ. ಇತ್ತೀಚೆಗಷ್ಟೇ ಟ್ರಂಪ್ ಯಾರಿಗೆಲ್ಲ ಆಹ್ವಾನ ಕೊಟ್ಟಿದ್ರು ಅನ್ನೋ ಗೆಸ್ಟ್ ಲಿಸ್ಟ್ ಇಂಟರ್ನ್ಯಾಷನಲ್ ಮೀಡಿಯಾಗೆ ಲೀಕ್ ಆಗಿದ್ವು.
ಆ ಲೀಕ್ ಆಗಿದೆ ಎನ್ನಲಾದ ಪಟ್ಟಿಯಲ್ಲಿ ಮೋದಿಯವರ ಹೆಸರು ಇರಲಿಲ್ಲ. ಆದರೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ಗೆ ಟ್ರಂಪ್ ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ದಾರೆ ಅಂತ ಕೆಲ ಮಾಧ್ಯಮಗಳು ವರದಿ ಮಾಡಿದ್ವು. ಖುದ್ದು ಟ್ರಂಪ್ರ ವಕ್ತಾರರು ಕೂಡ ಹಿಂಗೆ ನಮ್ಮ ಟ್ರಂಪ್ ಡಿಪ್ಲೊಮಸಿಯಲ್ಲೂ ಕೂಡ ಫ್ರೆಂಡು ಎದುರಾಳಿಗಳು ಎಲ್ಲರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನೋಡಿ, ಪರ್ಸನಲ್ ಆಗಿ ಇನ್ವೈಟ್ ಹೋಗಿದೆ ಜಿನ್ಪಿಂಗ್ ಅವರಿಗೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ನರೇಂದ್ರ ಮೋದಿ ಅವರಿಗೆ ಪರ್ಸನಲ್ ಇನ್ವಿಟೇಷನ್ ಬಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಮೋದಿಯವರು ಅಲ್ಲಿಗೆ ಹೋಗಿಲ್ಲ ಅನ್ನೋದಂತೂ ಸ್ಪಷ್ಟ ಇದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಅಮೆರಿಕದ ಮಾಜಿ ಅಧ್ಯಕ್ಷರಾದ ಬರಾಕ್ ಒಬಾಮಾ, ಜಾರ್ಜ್ ಡಬ್ಲ್ಯೂ ಬುಷ್, ಬಿಲ್ ಕ್ಲಿಂಟನ್, ನಿರ್ಗಮಿತ ಅಧ್ಯಕ್ಷ ಜೋ ಬೈಡೆನ್, ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಕೂಡ ಇರ್ತಾರೆ. ಅತ ಟೆಕ್ ದಿಗ್ಗಜರಾದ ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್, ಆಪಲ್ ಸಿಇಒ ಟಿಮ್ ಕುಕ್ ಮತ್ತು ಫೇಸ್ಬುಕ್ನ ಸಿಇಒ ಮಾರ್ಕ್ ಝಕರ್ಬರ್ಗ್ ಇರ್ತಾರೆ. ಭಾರತದಿಂದ ಉದ್ಯಮಿ ಮುಖೇಶ್ ಅಂಬಾನಿ ಮತ್ತು ಅವರ ಪತ್ನಿ ನೀತಾ ಅಂಬಾನಿ ಕೂಡ ಹೋಗಿದ್ದಾರೆ. ಅವರು ಈ ಇನಾಗ್ಯುರೇಷನ್ಗೂ ಮುಂಚಿನ ಗಾಲಾ ಡಿನ್ನರ್ನಲ್ಲೂ ಕೂಡ ಪಾಲ್ಗೊಂಡಿದ್ದರು. ಇನ್ನು ಈ ಕಾರ್ಯಕ್ರಮಕ್ಕೆ ಜನವರಿ 8ನೇ ತಾರೀಕಿನವರೆಗೆ ಸುಮಾರು $170 ಮಿಲಿಯನ್ ಅಂದರೆ $1,411 ಕೋಟಿ ರೂಪಾಯಿ ದೇಣಿಗೆ ಕಲೆಕ್ಟ್ ಆಗಿತ್ತು. ಈಗ ಅದು $200 ಮಿಲಿಯನ್ ಅಥವಾ 1,660 ಕೋಟಿಗೆ ರೀಚ್ ಆಗಿರ್ಬೋದು ಅಂತ ಹೇಳಲಾಗ್ತಿದೆ. ಈ ಹಣವನ್ನು ಕಾರ್ಯಕ್ರಮದ ಖರ್ಚಿಗೆ ಬಳಸಲಾಗುತ್ತೆ. ಮತ್ತೊಂದು ಕಡೆ ಟ್ರಂಪ್ ಆಡಳಿತದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯ ಮುಖ್ಯಸ್ಥರಾಗಿ ಆಯ್ಕೆಯಾಗಿರೋ ವಿವೇಕ್ ರಾಮಸ್ವಾಮಿ ಹುದ್ದೆಯಿಂದ ಕೆಳಗಿಳಿತಾರೆ ಅಂತ ವರದಿಯಾಗ್ತಿದೆ. ಬದಲಿಗೆ ಒಹಾಯೋ ರಾಜ್ಯದ ಗವರ್ನರ್ ಆಗೋಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಈ ಚುನಾವಣೆ 2026 ನವೆಂಬರ್ನಲ್ಲಿ ನಡೆಯುತ್ತೆ. ಏನೋ ಬೈಡೆನ್ ಅವರ ಕಂಡೀಷನ್ಗಳಿಂದ ಅಮೆರಿಕದಲ್ಲಿ ತನ್ನ ಕಾರ್ಯಾಚರಣೆ ನಿಲ್ಲಿಸ್ತೀವಿ ಅಂತ ಖುದ್ದು ಟಿಕ್ ಟಾಕ್ ಅನೌನ್ಸ್ ಮಾಡಿತ್ತು. ಆದ್ರೆ ಈಗ ಟಿಕ್ ಟಾಕ್ ತನ್ನ ಸೇವೆಯನ್ನ ಮರುಸ್ಥಾಪಿಸಿದೆ, ಟ್ರಂಪ್ ಜೊತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು. ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಡೊನಾಲ್ಡ್ ಟ್ರಂಪ್ ಬರ್ತಾ ಇದ್ದ ಹಾಗೆ ಈ ಬೆಳವಣಿಗೆಯಾಗಿದೆ. ವಿಶೇಷ ಅಂದರೆ ಟಿಕ್ ಟಾಕ್ನ ಈ ಘೋಷಣೆಗೂ ಮುನ್ನ ಟ್ರಂಪ್ ಒಂದು ಇಂಪಾರ್ಟೆಂಟ್ ಹೇಳಿಕೆ ಕೊಟ್ಟಿದ್ರು. ಟಿಕ್ ಟಾಕ್ ಮೇಲೆ ಅಮೆರಿಕ ಸರ್ಕಾರ ಹೇರಿರೋ ಬ್ಯಾನ್ ಅನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತೀನಿ, ಆದರೆ ಟಿಕ್ ಟಾಕ್ ಆ್ಯಪ್ನ 50% ಮಿನಿಮಮ್ ಮಾಲೀಕತ್ವವನ್ನು ಅಮೆರಿಕನ್ಸ್ಗೆ ಬಿಟ್ಟುಕೊಟ್ರೆ ನನಗೆ ತುಂಬ ಖುಷಿ. ಇದರಿಂದ ಟಿಕ್ ಟಾಕ್ ಆ್ಯಪ್ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ, ಅದರ ಮೌಲ್ಯ $1 ಟ್ರಿಲಿಯನ್ ರೀಚ್ ಆಗುತ್ತೆ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಟಿಕ್ ಟಾಕ್ ವಾಪಸ್ ಬಂದಿದ್ದೀವಿ ಅಂತ ಹೇಳಿದೆ. ಟ್ರಂಪ್ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ಅವರಿಗೆ ಡೀಲ್ ಮಾಡೋಕ್ಕಲ್ಲ. ಹಾಗಾಗಿ ಗಾಜಾ ಕದನ ವಿರಾಮಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ. ಯುದ್ಧದಲ್ಲಿ ಬಂಧಿಸಿದ್ದ ಒತ್ತೆಯಾಳುಗಳ ಬಿಡುಗಡೆ ಪ್ರಕ್ರಿಯೆ ಕೂಡ ನಡೆದಿದೆ. ಒಪ್ಪಂದದಂತೆ ಇಸ್ರೇಲ್ ತಾನು ಬಂಧಿಸಿದ 90 ಪ್ಯಾಲೆಸ್ತೀನಿ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಿದೆ. ಅತ್ತ ಗಾಜಾದಲ್ಲಿ ಬಂಧಿಸಲಾಗಿದ್ದ 3 ಇಸ್ರೇಲಿ ಮಹಿಳಾ ಒತ್ತೆಯಾಳುಗಳನ್ನು ಹಮಸ್ ಬಿಡುಗಡೆ ಮಾಡಿದೆ. ಈ ಬಿಡುಗಡೆ ವೇಳೆ ಸಾವಿರಾರು ಹಮಸ್ ಮುಸುಕುದಾರಿಗಳು ಇರೋ ದೃಶ್ಯ ಕೂಡ ವೈರಲ್ ಆಗಿದೆ. ಇನ್ನು ಈ ಮೊದಲ ಹಂತದ ಕದನ ವಿರಾಮ ಒಪ್ಪಂದದಲ್ಲಿ ಒಟ್ಟು 33 ಇಸ್ರೇಲಿ ಒತ್ತೆಯಾಳುಗಳು ಹಾಗೂ 737 ಪ್ಯಾಲೆಸ್ತೀನಿ ಒತ್ತೆಯಾಳುಗಳ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತೆ. ಒಟ್ಟು 42 ದಿನಗಳ ಕಾಲ ಕದನ ವಿರಾಮ ಒಪ್ಪಂದ ಇದು ಜಾರಿಯಲ್ಲಿರುತ್ತೆ. ನೆರೆ ಮಯನ್ಮಾರ್ನಲ್ಲಿ ಮಿಲಿಟರಿ ಹುಂತಾ ಸರ್ಕಾರ ಮತ್ತು ರೆಬೆಲ್ ಗುಂಪುಗಳ ನಡುವಿನ ಕಾದಾಟ ದಿನೇ ದಿನೇ ತೀವ್ರ ಸ್ವರೂಪ ಪಡಿತಾ ಇದೆ. ಮಿಲಿಟರಿ ಹುಂತಾ ಸರ್ಕಾರ ಅಲ್ಲಿನ ಅರಕನ್ ಆರ್ಮಿಯನ್ನು ರೆಬೆಲ್ ಗುಂಪಿನ ವಿರುದ್ಧ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿದೆ. ಪರಿಣಾಮ 28 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಪಶ್ಚಿಮ ರಾಖೈನ್ ಪ್ರಾಂತ್ಯದಲ್ಲಿ ಈ ದಾಳಿಯಾಗಿದೆ. ಈ ದಾಳಿಯಲ್ಲಿ 25 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಾಕ್ ಭಾರತ ಅಂತಾರಾಷ್ಟ್ರೀಯ ಗಡಿ ಪ್ರದೇಶದಲ್ಲಿ ಭಾರತೀಯ ಭದ್ರತಾ ಪಡೆಗಳು ವಿಶೇಷ ಕಾರ್ಯಾಚರಣೆ ನಡೆಸಿವೆ. ಭಾರತದ ಪಂಜಾಬ್ನಲ್ಲಿ ಗಡಿ ಭದ್ರತಾ ಪಡೆ ಮತ್ತು ಪಂಜಾಬ್ ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆ ವೇಳೆ 2 ಡ್ರೋನ್ಗಳು ಮತ್ತು ಮಾದಕ ವಸ್ತು ಪ್ಯಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಂದು ಚೀನಾ ನಿರ್ಮಿತ ಡ್ರೋನ್ 20.5 kg ತೂಕದ ಮಾದಕ ವಸ್ತುವನ್ನು ಹೊತ್ತೊಯ್ತಾ ಇತ್ತು. ಹೆಕ್ಸಾಕಾಪ್ಟರ್ ಡ್ರೋನ್ ಹಾಗೆ 558 ಗ್ರಾಂ ತೂಕದ ಇನ್ನೊಂದು ನಶಾ ಸಾಮಗ್ರಿಯನ್ನು ಕೂಡ ಹೊತ್ಕೊಂಡು ಹೋಗ್ತಾ ಇತ್ತು. ಅದೆಲ್ಲವನ್ನ ಕೂಡ ಈಗ ಸೀಸ್ ಮಾಡಲಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಹೈದರಾಬಾದ್ ಮೂಲದ ವಿದ್ಯಾರ್ಥಿಯೊಬ್ಬರು ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಹತ್ಯೆಗೀಡಾಗಿದ್ದಾರೆ. 22 ವರ್ಷದ ಸಾಯಿ ತೇಜಾನ್ ಅವರ ಮೇಲೆ ದಾಳಿಕೋರರು ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ವಿದ್ಯಾಭ್ಯಾಸಕ್ಕಾಗಿ 2022ರಲ್ಲಿ ಅಮೆರಿಕಾಗೆ ಹೋಗಿದ್ರು. BBA ಕಂಪ್ಲೀಟ್ ಮಾಡಿ MBA ಕಲಿತಾ ಇದ್ರು. ಏನೋ ಹತ್ಯೆಗೆ ಕಾರಣ ಏನು ಅಂತ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಘಟನೆ ಬಗ್ಗೆ ಅಮೆರಿಕದಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ರಿಯಾಕ್ಟ್ ಮಾಡಿದೆ. ಸಾಯಿ ತೇಜ ಅವರಿಗಾಗಿರೋ ಈ ದಾಳಿ ಏನಿದೆ, ಅವರ ಹತ್ಯೆ ಏನಿದೆ, ನಮಗೆ ಆಘಾತ ಉಂಟು ಮಾಡ್ತಾ ಇದೆ. ಆರೋಪಿಗಳ ವಿರುದ್ಧ ತಕ್ಷಣ ಕ್ರಮಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ. ಮೃತ ಸಾಯಿ ತೇಜಾರ ಕುಟುಂಬಸ್ಥರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹಾಕಿದ ಬ್ಯಾನ್ ತೆಗೆಯುವಂತೆ ಖುದ್ದು ತಾಲಿಬಾನ್ ಹಿರಿಯ ನಾಯಕ ಮತ್ತು ಉಪ ವಿದೇಶಾಂಗ ಸಚಿವರು ಆಗಿರೋ ಶೇರ್ ಅಬ್ಬಾಸ್ ಸ್ಟಾನಿಕ್ಜಾಯ್ ತಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಧಾರ್ಮಿಕ ಸಮಾರಂಭದಲ್ಲಿ ಮಾತನಾಡಿರೋ ಇವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನಿರಾಕರಿಸೋಕೆ ಯಾವುದೇ ಕಾರಣ ಇಲ್ಲ, ನಮ್ಮ ನಾಯಕತ್ವಕ್ಕೆ ಈ ಬಗ್ಗೆ ಒತ್ತಾಯಿಸ್ತೀವಿ. ನಾವು ಸುಮಾರು 4 ಕೋಟಿ ಜನರ ಪೈಕಿ 2 ಕೋಟಿ ಜನರ ಹಕ್ಕುಗಳನ್ನು ಕಸಿದುಕೊಳ್ತಾ ಇದ್ದೀವಿ. ಇದು ಇಸ್ಲಾಮಿಕ್ ಕಾನೂನಲ್ಲಿ ಇಲ್ಲ, ಇದು ನಮ್ಮ ಸ್ವಂತ ಆಯ್ಕೆ ಅಂತ ತಾಲಿಬಾನ್ನ ಒಬ್ಬ ಸೀನಿಯರ್ ಫೆಲೋ ಸ್ಟಾನಿಕ್ಜಾಯ್ ಅನ್ನೋರು ಪೋಸ್ಟ್ ಹಾಕಿದ್ದಾರೆ.
ಅಂದಹಾಗೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಈ ಸ್ಟಾನಿಕ್ಜಾಯ್ ಈ ಹಿಂದೆ ಭಾರತದಲ್ಲೂ ಕೂಡ ತರಬೇತಿಯನ್ನು ಪಡೆದಿದ್ದಾರೆ, ಮಿಲಿಟರಿ ತರಬೇತಿಯನ್ನು ಪಡೆದಿದ್ದಾರೆ. ಈ ಹಿಂದೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಆ ರೀತಿ ಒಪ್ಪಂದ ಇದ್ದಾಗ. ಏನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತಕ್ಕೆ ಬಂದ ಮೇಲೆ 6ನೇ ತರಗತಿ ನಂತರ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಬ್ಯಾನ್ ಮಾಡಲಾಗಿತ್ತು. ಅಲ್ಲದೆ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣದ ತರಬೇತಿ ಮತ್ತು ಕೋರ್ಸ್ಗಳನ್ನು ಸ್ಟಾಪ್ ಮಾಡಲಾಗಿದೆ ಅಂತ ಸುದ್ದಿಯಾಗಿತ್ತು. ಇದೀಗ ಖುದ್ದು ತಾಲಿಬಾನ್ ಹಿರಿಯ ವ್ಯಕ್ತಿ ಈ ಬ್ಯಾನ್ಗಳನ್ನು ತೆಗಿರಿ, ಇದು ಸರಿಯಲ್ಲ ಅಂತ ಹೇಳಿರೋದು, ತಾಲಿಬಾನ್ ಲೀಡರ್ಶಿಪ್ಗೆ ಆಗ್ರಹ ಮಾಡಿರೋದು ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಅತ್ತ ಪಾಕ್ ಸೇನೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸಿರುವುದಾಗಿ ಹೇಳಿಕೊಂಡಿದೆ. ಅಕ್ರಮವಾಗಿ ಅಫ್ಘಾನಿಸ್ತಾನದಿಂದ ಪಾಕ್ನ ಬಲೂಚಿಸ್ತಾನ್ ಪ್ರಾಂತ್ಯಕ್ಕೆ ಒಳನುಸುಳ್ತಾ ಇದ್ದ 5 ಉಗ್ರರನ್ನ ಹೊಡೆದು ಹಾಕಿದೀವಿ ಅಂತ ಪಾಕ್ನ ಸೇನೆ ಮಾಹಿತಿ ನೀಡಿದೆ. ದಕ್ಷಿಣ ಅಮೆರಿಕ ರಾಷ್ಟ್ರ ಕೊಲಂಬಿಯಾದಲ್ಲಿ ಹಿಂಸಾಚಾರ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ. ಅಲ್ಲಿನ ನ್ಯಾಷನಲ್ ಲಿಬರೇಷನ್ ಆರ್ಮಿ ಮತ್ತು ರೆವಲ್ಯೂಷನರಿ ಆರ್ಮ್ ಫೋರ್ಸಸ್ ಆಫ್ ಕೊಲಂಬಿಯಾ FARC 2 ಗುಂಪುಗಳ ನಡುವಿನ ಹೊಡೆದಾಟಕ್ಕೆ ಇದುವರೆಗೂ 80 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 20ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವೆನೆಜುವೆಲಾ ಗಡಿಯಲ್ಲಿ ಈ ಘಟನೆಯಾಗಿದೆ. ಅಲ್ಲಿನ ಸರ್ಕಾರ ನ್ಯಾಷನಲ್ ಲಿಬರೇಷನ್ ಆರ್ಮಿಯೊಂದಿಗೆ ಶಾಂತಿ ಮಾತುಕತೆ ನಡೆಸೋಕೆ ವಿಫಲವಾದಾಗ ಈ ದಾಳಿ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಅಂದಹಾಗೆ ಈಶಾನ್ಯ ಕೊಲಂಬಿಯಾದಲ್ಲಿ ನಶಾದಂಧೆಯನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ 2 ಗುಂಪುಗಳ ನಡುವೆ ಇತ್ತೀಚೆಗಷ್ಟೇ ಜಗಳ ಶುರುವಾಗಿ ಈಗ ಈ ಹಂತಕ್ಕೆ ಹೋಗಿದೆ. ಈ ಸಂಘರ್ಷದಿಂದ ಆ ಪ್ರದೇಶದಿಂದ 5,000 ಜನ ತಮ್ಮ ಮನೆ ಬಿಟ್ಟು ಪಲಾಯನ ಮಾಡಿದ್ದಾರೆ. ಆ ಪರಿ ಹೊಡೆದಾಟ ನಡೀತಾ ಇದೆ. ಶಾಲೆಗಳನ್ನೆಲ್ಲ ಬಂದ್ ಮಾಡಲಾಗಿದೆ. ಭಾರತ ಖೋ-ಖೋ ವಿಶ್ವಕಪ್ ಚಾಂಪಿಯನ್ಶಿಪ್ನಲ್ಲಿ ಮಹತ್ವದ ಸಾಧನೆ ಮಾಡಿದೆ. ದಿಲ್ಲಿಯಲ್ಲಿ ಭಾರತ ನೇಪಾಳ ತಂಡಗಳ ನಡುವೆ ನಡೆದ ಫೈನಲ್ನಲ್ಲಿ ಭಾರತದ ಮಹಿಳಾ ತಂಡ ನೇಪಾಳವನ್ನು 78-40 ಪಾಯಿಂಟ್ಸ್ ಅಂತರದಿಂದ ಮಣಿಸಿದೆ. ಈ ಮೂಲಕ ಚೊಚ್ಚಲ ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ. ಇನ್ನು ಪುರುಷರ ಖೋ-ಖೋ ತಂಡ ಕೂಡ ನೇಪಾಳವನ್ನು 54-36 ಪಾಯಿಂಟ್ಸ್ ಅಂತರದಿಂದ ಸೋಲಿಸಿ ಚೊಚ್ಚಲ ವಿಶ್ವಕಪ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈ ಅಭೂತಪೂರ್ವ ಗೆಲುವಿಗೆ PM ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.